ನಮಸ್ತೆ, ಪವಿಪಲ್ಲ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತು ನನ್ನ ಮಗಳಿನ ಹುಟ್ಟಿದ ಹಬ್ಬ. ಇವತ್ತು ಯಾಕೋ ನನ್ನ ಡೆಲಿವರಿ ಸ್ಟೋರಿ, ಅಂದರೆ ನಾನು ಪ್ರೆಗ್ನೆನ್ಸಿಯಿಂದ ಹಿಡಿದು ಡೆಲಿವರಿ ಆಗುವಂತಹ ಟೈಮ್ನವರೆಗಿನ ಒಂದು ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡುವಂತಿದ್ದೀನಿ. ಯಾಕೆಂದರೆ ನಾನು ಕೇವಲ ಒಂದು ಡೆಲಿವರಿ ದಿವಸದ ಸ್ಟೋರಿ ಹೇಳಿದರೆ ಅದೊಂದು ಅಷ್ಟೇನು ನಿಮಗೆ ಒಂದು ಅಷ್ಟೇನದು ಸ್ಟೋರಿ ಅಂತ ಅನಿಸಲ್ಲ, ಅದೊಂದು ಚಿಕ್ಕ ಸ್ಟೋರಿ ಆಗುತ್ತೆ. ಅದಕ್ಕಿಂತ ನಾನು ದೊಡ್ಡ ಸ್ಟೋರಿಯನ್ನು ಚಿಕ್ಕದಾಗಿ 9 ತಿಂಗಳ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿ ಬಂದಿದ್ದೇನೆ. ಈಗ ಎನಿಸೋದು ತುಂಬ ಫನ್ನಿ ಅನಿಸ್ತದೆ ನಾನೇ ತುಂಬ ನಗ್ತಾ ಇರ್ತೇನೆ ಅದನ್ನೆಲ್ಲ ನೆನೆಸುವಾಗ. ಆದರೆ ಹಾಗೆಲ್ಲ ಅದು ಗೊತ್ತಿಲ್ಲ, ಅದು ಫನ್ನಿ ಅಂತಲ್ಲ, ಅದು ನಿಜ. ಆ ಟೈಮಿಗೆ ಬನ್ನಿ ನಾವೇನು ಸ್ಟೋರಿ ಸ್ಟಾರ್ಟ್ ಮಾಡುವ ಅಲ್ವಾ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸ್ಟಾರ್ಟಿಂಗಿಗೆ ನಾನೊಂದು 2 ತಿಂಗಳು ಕಂಪ್ಲೀಟ್ ಆಗಲಿಲ್ಲ. ಆಗ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಸಹ ಮಾಡಿರಲಿಲ್ಲ. ನಾವು ಮೈಸೂರು ಬೆಂಗಳೂರು ಟೂರ್ ಹೋಗಿದ್ವಿ. ಅಂದರೆ ಎಲ್ಲರ ಜೊತೆ ಸೇರಿ ಎಲ್ಲ ಟೂರ್ ಹೋಗಿ ವಾಪಸ್ ಬರೋದು ತುಂಬ ಸುಸ್ತಾಗ್ತಾಯಿತ್ತು ನನಗೆ. ಸ್ವಲ್ಪ ಕೆಲಸ ಮಾಡಿದರೂ ಏನೋ ಸುಸ್ತಾಗೋದು ನನಗೆ, ಆ ಥರ ಆಗ್ತಾಯಿತ್ತು. ಮತ್ತು ನೋಡುವ ಒಂದು ಸಲ ಅಂತ ಹೇಳಿ ಟೆಸ್ಟ್ ಮಾಡಿಸಿದಾಗ ನಾನು ಪ್ರೆಗ್ನೆನ್ಸಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಎಷ್ಟು ವೀಕ್ ಇದ್ದೆ ಅಂದರೆ, ಆಗ ನಮಗೆ ಡಾಕ್ಟ್ರು ವೆಯ್ಟ್ ಮಾಡುವಾಗ ನಾನು 38 kg ಅಷ್ಟೇ ಇದ್ದೆ. ಡಾಕ್ಟ್ರ್ ಹೇಳಿದರು, ಇದು ತುಂಬಾ ವೀಕ್ ಇದ್ದೀರಾ ನೀವು, ಆದಷ್ಟು ಬೇಗ ವೆಯ್ಟ್ ಗೇನ್ ಆಗ್ತಾ ಬರಬೇಕು ಅಂತ ಹೇಳಿದರು. ಆಯ್ತಂತೇಳಿ ಬಂದ್ವಿ ಮನೆಗೆ. ಮತ್ತು ನನಗೆ ವಾಮಿಟಿಂಗ್ ಆಗಲಿ ಯಾವುದೇ ಸಿಂಟಮ್ಸ್ ಇರಲಿಲ್ಲ, ಗೊತ್ತೇ ಆಗ್ತಿರಲಿಲ್ಲ ಎಲ್ರಿಗೂ. ಅಂದರೆ ನನಗೆ ಒಂದು ಶಾಕ್ ಆಗಿತ್ತು, ಹೌದಾ ಅಂತ. ಆ ಥರ ಎಲ್ಲ ನಾನು ಎಲ್ಲರೂ ಹಾಗೇ ಊಟನೂ ಮಾಡ್ತಿದ್ದೆ, ತಿಂಡಿನೂ ಮಾಡ್ತಿದ್ದೆ, ಆಚೀಚೆ ಎಲ್ಲ ಹೋಗ್ತಾಯಿದ್ದೆ. ನೆಕ್ಸ್ಟ್ ಮತ್ತೊಂದು ತಿಂಗಳಿಗೆ ಹೋಗುವಾಗಲೂ ನಾನು ಅಷ್ಟೇ ಇದೆ. ನನಗೆ ಡಾಕ್ಟರ್ ಸ್ವಲ್ಪ ಬೈದರು. ನನಗೆ ಬೈಯೋದಕ್ಕಿಂತ ನಮ್ಮ ಜೊತೆ ಇದ್ದವರಿಗೆ ಅಂತ ಹೇಳ್ಬೋದು, ನನ್ನ ಹಸ್ಬೆಂಡ್ಗೆ ಆಗಲಿ, ಏನು ಇವರು ಎಷ್ಟೇ ಇದ್ದಾರೆ, ಈ ಥರ ಇದ್ದರೆ ಆಗಲ್ಲ ಅಂತ. ನೀವೊಂದು ಲೆಕ್ಕ ಹಾಕಿ, ಒಂದು ಚಿಕ್ಕ ಮಕ್ಕಳಿಗೆ 38 ಎಲ್ಲ ಇರ್ತಾರೆ ಅಲ್ವಾ. ನಾನು ಅಷ್ಟೇ ಇದೆ, ಅಷ್ಟೊಂದು ವೀಕ್ ಅಂದರೆ ಅಷ್ಟೊಂದು ವೀಕ್ ಇದ್ದೆ. ನೆಕ್ಸ್ಟು ಹೋಗ್ತಾ ವೆಯ್ಟ್ ಗೇನ್ ಆಗ್ತಾ ಬಂದು ತಿಂಗಳ ಟೆಸ್ಟಿಗೆಲ್ಲ ಹೋಗ್ತಾ ಇದ್ದೆ. ಮತ್ತು ಡಾಕ್ಟ್ರಿಗೆ ತುಂಬ ಖುಷಿ ಆಯಿತು, ಸ್ವಲ್ಪ ಆದರೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಂತ. ಒಂದೊಂದು ಕೆ ಜಿ ಹಾಗೆ ಏರ್ತಾ ಹೋಗ್ತಾ ಸರಿ ಆಯಿತು. ಊಟ ತಿಂಡಿನೂ ಅಷ್ಟು ನಾನು ನಾರ್ಮಲ್ ಮಾಡ್ತಿದ್ರೆ, ಆದರೆ ಡಾಕ್ಟ್ರು ಕೊಡುವ ಯಾವುದೇ ಟ್ಯಾಬ್ಲೆಟ್ ಮಾತ್ರ ತಗೋತಾನೆ ಇರಲಿಲ್ಲ. ಆಚೀಚೆ ಎಲ್ಲ ನೋಡಿ ಬಿಸಾಡ್ತಾ ಇದ್ದೆ. ಅದು ನನಗೆ ಈಗ ಅನಿಸ್ತದೆ, ಯಾರು ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ನಮಗೆ ಆಗ ಯಾವುದೇ ಒಂದು ಟ್ಯಾಬ್ಲೆಟ್ ಆಗಿರ್ಬೋದು, ಕಬ್ಬಿನಾಂಶದ ಮಾತ್ರೆ ಆಗಿರ್ಬೋದು, ಯಾವುದು ಕೊಟ್ಟರೂ ಸಹ ನಾವು ಆ ಟೈಮ್ಗೆ ತಗೋಬೇಕು. ಅದು ನಮ್ಮ ಮಗುವಿನ ಬೆಳವಣಿಗೆಗೋಸ್ಕರ ಕೊಡ್ತಾರೆ. ಅದು ನನಗೆ ಆಗ ಗೊತ್ತಿರಲಿಲ್ಲ. ನಾನು ಕತ್ತು ಮುಚ್ಚಲು ಬಿಸಾಡ್ತಾನೆ ಇದ್ದೆ, ಯಾವುದು ಟ್ಯಾಬ್ಲೆಟ್ ಎಲ್ಲ ತಗೋತಾನೆ ಇರಲಿಲ್ಲ. ಊಟ ಮಾತ್ರ ಚೆನ್ನಾಗಿ ಹೀಗೆ ಅಂದರೆ ಪ್ರೆಗ್ನೆನ್ಸಿ ಇರೋದಾಗಿ ಎಷ್ಟು ಮಾಡ್ತಿದ್ನೋ ಅಷ್ಟೇ ಮಾಡ್ತಾಯಿದ್ದೆ ಎಲ್ಲ. ಆ ಕಾರಣದಿಂದ ನನಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ ಅಂತ ಹೇಳ್ಬೋದು. ಹೀಗೆ ಆಯಿತು, ನಮಗೆ ಸೀಮಂತನೂ ಆಯಿತು. ಮತ್ತು ಏನಂದರೆ ಆ ಟೈಮಿಗೆಲ್ಲ ತುಂಬಾ ಕಷ್ಟ. ಅಂದರೆ ನಾವು ಬಾವಿಯಿಂದ ಎಲ್ಲ ನೀರು ಸೇದಿ ನಾವು ಬಟ್ಟೆ ಒಗೆಯೋದ್ರಿಂದ ಹಿಡ್ಕೊಂಡು ಸ್ನಾನಕ್ಕೆಲ್ಲ ಸೇರ್ತಾ ಇರಬೇಕಾಗಿತ್ತು. ಹಾಗೆ ತುಂಬಾ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ವ್ಯವಸಾಯನೂ ನಾನು ಎಲ್ಲ ವ್ಯವಸಾಯಕ್ಕೂ ನಾವು ಹೆಲ್ಪ್ ಮಾಡಿದೆ. ಪ್ರತಿಯೊಂದು ಕೆಲಸನೂ ತುಂಬ ಇರ್ತಿತ್ತು. ಆ ಕಾರಣ ನನಗೇನು ಸುಸ್ತು ಆ ಥರ ಏನೂ ಅನ್ನಿಸ್ತಿರಲಿಲ್ಲ. ನಾನು ಹೀಗಿದ್ದನ್ನ ಹಾಗೆ ಇದ್ದೆ. ಅದನ್ನು ನಾನು ಮತ್ತೊಮ್ಮೆ ಸಹ ನಿಮಗೆ ಹೇಳ್ತಾ ಇದ್ದೀನಿ. ಹೀಗೆ ಆಯಿತು, ನಂದು ಸೀಮಂತ ಆಗಿ, ನಮ್ಮದು ಫಸ್ಟ್ ಡೆಲಿವರಿ ಅಂತೂ ನಮ್ಮ ತವರು ಮನೆಗೆ ಅಲ್ವಾ, ಸೀಮಂತ ಆಗಿ ಅಲ್ಲಿಂದ ನಮಗೆ ಇಲ್ಲಿಗೆ ಕಳಿಸ್ಕೊಡ್ತಾರೆ. ಹಾಗೆ ಇಲ್ಲಿ ಬಂದ ನಂತರ ನಾವು ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಅಲ್ಲಿ ನಾವು ಟೆಸ್ಟ್ ಮಾಡಿಸಿದ ಡಾಕ್ಟ್ರ್ ಎಲ್ಲ ಚೇಂಜ್ ಇರ್ತಾರಲ್ವ, ಇಲ್ಲಿ ನಮಗೆ ಆ ಕಡೆಯಿಂದ ದೂರ ಆಗುತ್ತೆ ಅಂತ ಇಲ್ಲಿ ನಾವು ಹೋಗಿದ್ದು. ಅದರಲ್ಲಿ ಒಂದು ಫನ್ನಿ ಮೂಮೆಂಟ್ ನಾನು ನಿಮಗೆ ಹೇಳ್ಬೋದು. ನಾನು ಮತ್ತು ನಮ್ಮದು ಒಬ್ಬರು ಅಕ್ಕ ಇದ್ದರು, ಅವರಿಬ್ಬರು ನಾವು ಹೋಗಿರಬೇಕಾದ್ರೆ ಹೀಗೆ ಡಾಕ್ಟ್ರು ಬರಲಿಕ್ಕೆ ತುಂಬ ಟೈಮ್ ಇತ್ತಂತೇಳಿ ನಾವು ಕೂತ್ಕೊಂಡಿದ್ವಿ. ಅವರು ತುಂಬ ಲೇಟು, ಅದು ನಿಮಗೆ ಗೊತ್ತಿರ್ಬೋದು. ತುಂಬ ನಾವು ಚೀಟಿ ಇಟ್ಕೊಳ್ಬೇಕು, ತುಂಬ ಹೊತ್ತು ಕಾಯಬೇಕು ಟೆಸ್ಟ್ ಮಾಡಲಿಕ್ಕೆಲ್ಲ, ಆ ಥರ ಎಲ್ಲ ಇರುತ್ತೆ ಅಲ್ವಾ. ಆಗ ಒಬ್ಬರು ನಮ್ಮ ಹತ್ರ ಸಡನ್ ಮಾತಾಡಲಿಕ್ಕೆ ಅಂತ ಬಂದರೆ ಆಯಿತಾ, ಒಬ್ಬರು ಬಾಯಿ, ಅವರಿಗೆ ತುಳು ಬರ್ತಾ ಇರಲಿಲ್ಲ, ಅವರು ಕನ್ನಡ, ಮೋಸ್ಟ್ಲಿ ಅವರು ಉತ್ತರ ಕರ್ನಾಟಕದವರಾಗಿರಬೇಕು. ಹೌದು, ಅವ್ರಿಗೆ ಏನೂ ತುಳು ಬರ್ತಾ ಇರಲಿಲ್ಲ ಅಲ್ವಾ. ನಮ್ಮ ಜೊತೆ ಅವರು, ನಾನಂದರೆ ಮುಂಚೆನೂ ಅಷ್ಟೇ ಏನಿಲ್ಲ ಅಂದರೆ ಯಾರ ಹತ್ರ ನರ್ವಸ್ ಎಲ್ಲ ಏನಿಲ್ಲ, ಸೀದಾ ಮಾತಾಡ್ತಾ ಇದ್ದೆ. ಅವರು ಬಂದು ನಮ್ಮ ಹತ್ರ ಕೇಳಿದರು, ಏನಾಗಬೇಕು ಮೇಡಮ್ ನಿಮಗೆ ಅಂತ. ಆಗ ನಾನು ಹೇಳಿದೆ, ನಮ್ಮದು ಈಗ ಟೆಸ್ಟಿಗೆ ಅಂತ ಬಂದದ್ದು ಇಲ್ಲಿಗೆ, ಪ್ರೆಗ್ನೆನ್ಸಿ ಎಷ್ಟು ತಿಂಗಳೆಲ್ಲ ಅವರು ಕೇಳಿದರೆ. ಹೀಗೆ ನಾರ್ಮಲ್, ನಾವು ಯಾರ ಸೂಪರ್ವೈಸರು
ಯಾರೋ ಇರಬೇಕಲ್ವ, ವಾಚ್ಮ್ಯಾನು ಯಾರೋ ಒಂದು ಇರಬೇಕು ಅಂತೇಳಿ ಹೀಗೆ ಮಾತಾಡಿದ್ವಿ. ಹೇಗುಂಟು ಹಾಸ್ಪಿಟ್ಲೆಲ್ಲ ತೊಂದರೆ ಇಲ್ವಾ? ಒಳ್ಳೇದುಂಟು ಮೇಡಮ್ ಎಲ್ಲ ಹೇಳಿದರು. ಮತ್ತು ನಾನು ಅವ್ರ ಹತ್ರ ಎಂತ ಕೇಳಿದೆ ಅಂದರೆ, ಇಲ್ಲಿ ಡಾಕ್ಟ್ರೆಲ್ಲ ರಾತ್ರಿ ಟೈಮಿಗೆಲ್ಲ ಪೇಯ್ನ್ ಬಂದರೆ ಡೆಲಿವರಿಗೆಲ್ಲ ಬರ್ತಾರಾ? ಅದು 24 hours ಇರ್ತಾರೆ. ಇಲ್ಲಿ ಇಬ್ಬರು ಡಾಕ್ಟ್ರ್ ಇದ್ದಾರೆ, ಒಬ್ಬರು ಇಲ್ಲ ಅಂದರೆ ಮತ್ತೊಬ್ಬರು ಇರ್ತಾರೆ ಅಂತೆಲ್ಲ ಅವರು ಹೇಳಿದರು. ಹೌದಾ? ಎಲ್ಲ ನಾನು ಅವ್ರ ಹತ್ರನೇ ಎಲ್ಲ ಎನ್ಕ್ವೈರಿ ಮಾಡೋದು, ಅಂದರೆ ನಮಗೆ ಬೇಕಲ್ವ ಅದೆಲ್ಲ. ಹೇಗುಂಟು ಡಾಕ್ಟ್ರೆಲ್ಲ ಒಳ್ಳೇದಿರ್ತಾರಾ? ಆ ಥರ ಎಲ್ಲ ಅವ್ರು ಹೇಳಿದರು. ತೊಂದರೆ ಇಲ್ಲ ಆ ಥರ ಎಲ್ಲ ಹೇಳಿದರು. ಆಯಿತು ನಮ್ಮದು. ಮತ್ತು ಅವರು ನಮ್ಮ ಹತ್ರ ಮಾತಾಡಿ ಹೋದರು. ನಂತರ ನಮ್ಮದು ನಂಬರ್ ಬರುವಾಗ ನಾವು ಒಳಗೆ ಹೋಗಬೇಕಾದ್ರೆ ಅದೇ ಡಾಕ್ಟ್ರಲ್ಲಿ ಕೂತ್ಕೊಂಡಿದ್ರು. ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿರ್ಲಿಲ್ಲ ಆಯಿತಾ. ಅಂದರೆ ನನಗೆ ಅವರು ಡಾಕ್ಟ್ರ್ ಅಂತಲೇ ಗೊತ್ತಿಲ್ಲ, ನಾನು ಅಷ್ಟು ಚೆನ್ನಾಗಿ ಮಾತಾಡಿದ್ದು. ಅವರು ನನ್ನ ಹತ್ರ ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡಿದರು. ಅವರು ನನಗೆ ನೋಡಿ ನಗ್ತಾ ಇದ್ದಾರೆ. ನಾನು ಏನು ಮಾಡೋದಂತ ಗೊತ್ತಾಗಲಿಲ್ಲ. ಹಾಗೆ ಅದೊಂದು ಫನ್ನಿ ಮೂಮೆಂಟ್ ಅಂತ ಹೇಳ್ಬೋದು. ಮತ್ತು ತಿಂಗಳಿಗೆ ಟೆಸ್ಟಿಗೆ ಹೋಗ್ತಿದ್ದೆ. ಅಲ್ಲಿ ಒಂದು ಲೇಡೀಸ್ ಮತ್ತು ಬಾಯ್ಸ್ ಇಬ್ಬರು ಇದ್ದರು. ನನ್ನ ಹತ್ರ ಮಾತಾಡಿದವರು ಬಾಯ್ಸ್ ಅವರು. ಹಾಗೆ ಒಬ್ಬರು ಲೇಡಿ ಡಾಕ್ಟ್ರು ಕೂಡ ಇದ್ದರು. ಅವರು ತುಂಬ ಫ್ರೆಂಡ್ಲಿಯಾಗಿ ತುಂಬ ಒಳ್ಳೆಯ ರೀತಿಯಲ್ಲೇ ಇದ್ದರು. ಹಾಗೆ ಎಲ್ಲ ಆಯಿತು. ಮತ್ತು ನನಗೆ ಏನು ಅಂದರೆ ಏನೂ ಸಿಂಟಮ್ಸ್ ಇರಲಿಲ್ಲ. ಹೊಟ್ಟೆನೂ ತುಂಬ ಚಿಕ್ಕದಿತ್ತು. ನಂದು ಎಲ್ಲ 8 ತಿಂಗಳೆಲ್ಲ ನಾನು ಸ್ಕ್ಯಾನಿಂಗ್ ಹೋಗಬೇಕಾದ್ರೆ ಯಾರು ಕೇಳೋರು 3 ತಿಂಗಳ 4 ತಿಂಗಳ ಅಂತ. ಅಂದರೆ ನಮ್ಮ ಜೊತೆ ತುಂಬ ಜನ ಬರ್ತಿರ್ತಾರೆ ಅಲ್ವ ಟೆಸ್ಟಿಗೆ. ಹಾಗೆ ಇದ್ದೆ. ನಂದು ಪ್ರೆಗ್ನೆನ್ಸಿ ಜರ್ನಿ ಆ ಥರನೇ ಇತ್ತು. ನಾನು ಒಂದು 8.5 ತಿಂಗಳಾಗುವಾಗ ಒಂದು 50 kg ವೆಯ್ಟ್ ಆಗಿದ್ದೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಆಗಲಿಲ್ಲ. ನಾನು ಈಗ ಸಹ ಒಂದು 54 ಇದ್ದೀನಿ. ನಾನು ಕೊನೆಗೆ ಪ್ರೆಗ್ನೆನ್ಸಿ ಟೈಮ್ಗೆ ಸಹ ನಾನು 50ಕ್ಕಿಂತ ಮೇಲೆ ಹೋಗೇ ಇಲ್ಲ. ಅಂತೂ ಇಂತೂ ದಿನ ಹತ್ತಿರವಾಗ್ತಾ ಬಂದು ನನಗೆ ಇನ್ನೂ ಒಂದು ತಲೆ ಬಿಸಿ ಅಂತ ಗೊತ್ತುಂಟ. ನನ್ನ ಜೊತೆ ಸೀಮಂತ ಆದವರೆಲ್ಲರದ್ದು ಡೆಲಿವರಿ ಆಯಿತು. ನಂದು ಇನ್ನೂ ಡೆಲಿವರಿ ಆಗ್ತಾ ಇಲ್ಲ ಅಂತ. ಆದರೆ ನನಗೆ ಡಾಕ್ಟ್ರು ಡೇಟ್ ಕೊಟ್ಟದ್ದೇ ಜುಲೈ 4ಕ್ಕೆ ಅಂತ. ಆದರೆ ಲಾಸ್ಟಿಗೆ ಒಮ್ಮೆ ನಾನು ಟೆಸ್ಟಿಗೆ ಹೋಗಿದ್ದೆ. 8.5 ತಿಂಗಳಲ್ಲಿ ಒಂದು ಸ್ಕ್ಯಾನಿಂಗ್ ಟೆಸ್ಟ್ ಎಲ್ಲ ಇರುತ್ತೆ. ಹಾಗೆ ಹೇಳಿದರು, ನಿಮಗೆ 30ಕ್ಕೆ ಸಹ ನೋವು ಬರುವ ಚಾನ್ಸಸ್ ಇರುತ್ತೆ, ಹಾಗಿದ್ದರೆ ನೀವು ಲೇಟ್ ಮಾಡಬಾರ್ದು, ಬರಬೇಕಂತ ಹೇಳಿದರು. ಆಯ್ತಂತೇಳಿ ನಾವು ಬಂದಿದ್ದು. ಆದರೂ ನನಗೆ ಏನೂ ಇಲ್ಲ. ನಾನು ಅಮ್ಮನ ಹತ್ರ ಒಂದೇ ಕೇಳೋದು, ಅಮ್ಮ ಅವ್ರದ್ದು, ನನ್ನ ಜೊತೆ ಅವರು ಇದ್ದರು, ಅವ್ರದ್ದು ಡೆಲಿವರಿ ಆಯಿತು, ಇವರದ್ದಾಯಿತು, ಅವರದ್ದು ಮಗುವಿದ್ದು ತೊಟ್ಟಿಲಾಕಿ ಸಹ ಆಯಿತು, ನಾನು ಯಾಕೆ ಎತ್ತೋದಿಲ್ಲ? ನನಗೆ ಅದೇ ಒಂದು ಕೊನೆಗೆ ಪ್ರಶ್ನೆ ಆಗ್ತಾಯಿತ್ತು. ಹೀಗಿರಬೇಕಾದ್ರೆ ದಿನವೂ ಹತ್ತಿರ ಬರ್ತಾಯಿತ್ತು. ಒಂದು ಸಲ ಅಂದರೆ 3ನೇ ತಾರೀಕು, ಅದು ನನಗಿನ್ನು ಚೆನ್ನಾಗಿ ನೆನಪಿದೆ. ಅದಕ್ಕಿಂತ ಮುಂಚೆದಾದರೂ ನನಗೆ ಅಷ್ಟು ನೆನಪಿಲ್ಲ. ಆರಾಮ್ಸೆ ನಾನು ಓಡಾಡ್ತಾ ಇದ್ದೆ. ನಾನು ಎಲ್ಲ ಕಡೆ ಓಡಾಡ್ತಾ ಆರಾಮಾಗಿ ಇದ್ದೆ. ಒಂದು 3ನೇ ತಾರೀಕಿಗೆ ನಂದು ಮಾವಂದು ಹೆಂಡತಿ ಅವರು ಡೆಲಿವರಿ ಆಗಿ 2.5 ತಿಂಗಳಲ್ಲಿ ಗಂಡನ ಮನೆಗೆ ಬಂದದ್ದು. ಅದು ನಮಗೆ ತುಂಬ ಜನ ಇತ್ತು. ವಾಪಸ್ ಇಲ್ಲಿ ನಾಮಕರಣ ಅದೆಲ್ಲ ಕ್ರಮ ಮಾಡಲಿಕ್ಕಿರುತ್ತೆ. ಅದು ನಮ್ಮ ಅಜ್ಜಿ ಮನೆ, ಅಂದರೆ ಅಮ್ಮಂದು ತಮ್ಮಂದು ಹೆಂಡತಿ ಅಲ್ವಾ. ಹಾಗೆ ನಾನು ಅಲ್ಲಿಗೆ ಸಹ ಹೋಗಿದ್ದೆ ಆಯಿತಾ. ನಾನು ಮತ್ತು ನನ್ನ ಗಂಡ ರಾತ್ರಿ ಹೊತ್ತು ಹೋದದ್ದು ಅಲ್ಲಿಗೆ. ನನ್ನ ಗಂಡ ಬರೋದು ಲೇಟ್ ಆಯ್ತು ಅಂತ ಬೈಕ್ ಮೇಲೆ ಹೋದ್ವಿ. ಅಲ್ಲಿ ಅವರು ತುಂಬ ಒತ್ತಾಯ ಮಾಡಿದ್ರು, ಇವತ್ತು ಇಲ್ಲೇ ಕೂತ್ಕೋಬೇಕು. ತುಂಬ ಎಲ್ಲ ವೆರೈಟಿ ಫುಡ್ ಇತ್ತಾಯ್ತಾ. ಅಂದರೆ ನಾಮಕರಣಕ್ಕೆ ನನಗೆ ಕಬಾಬ್ ಅಂದರೆ ಸಖತ್ ಇಷ್ಟ ಆಯಿತಾ. ಕಬಾಬ್ ಆಗಿರ್ಬೋದು, ಇಡ್ಲಿ, ಚಿಕನ್ ಎಲ್ಲ ತುಂಬ ಐಟಮ್ ಮಾಡಿದ್ರು. ಮಾವ ಹೇಳಿದ್ರು, ಇವತ್ತು ಇಲ್ಲೇ ಕೂತ್ಕೊಳ್ಳಿ. ಅವರೆಲ್ಲ ತುಂಬ ಒತ್ತಾಯ ಮಾಡಿದ್ರು. ನಾನು ಹೇಳಿದ್ರು, ಇಲ್ಲ, ನನಗೆ ನಾಳೆಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅಂತ. ಅವರು ಹೇಳಿದ್ರು, ನಾನು ಬರೆದು ಕೊಡ್ತೀನಿ, ನಿನಗೆ ನಾಳೆ ಡೆಲಿವರಿ ಆಗಲ್ಲ ಅಂತ ನನ್ನ ಮಾವ ಹೇಳ್ತಾ ಇದ್ರು. ಇಲ್ಲ, ನನಗೆ ನಾಳೆನೇ ಡೆಲಿವರಿ ಆಗುತ್ತೆ, ಡಾಕ್ಟ್ರು ಹೇಳಿದ್ದಾರೆ ಅಲ್ವಾ, ನಾಳೆ ಲಾಸ್ಟ್ ಡೇಟ್ ಅಂತ. ನನಗೆ ಜುಲೈ 4ಕ್ಕೆ 9 ತಿಂಗಳಾಗಿ 9 ದಿವಸ ಆಗುತ್ತೆ ಆಯಿತಾ. ಹಾಗೆ ನಾವು ರಾತ್ರಿಗೆ ಮನೆಗೆ ಬಂದ್ವಿ. ಒಂದು 10:30 ಹೊತ್ತಿಗೆ ಬೇಗ ಮನೆಗೆ ಬಂದುಬಿಟ್ವಿ ನಾವು. ನಮಗೇನು ದೂರ ಇರಲಿಲ್ಲ, ಹತ್ತಿರನೇ ಇತ್ತು ಅದು. ಹಾಗೆ ಬಂದು ಅವತ್ತು ನನ್ನ ಅಮ್ಮ ಎಂತ ಮಾಡಿದ್ದಾರೆ ಅಂದರೆ, ಅವತ್ತು ಸಂಜೆ ನನಗೆ ತುಂಬ ಇಷ್ಟ ಅಂತ ಇದು ಫ್ರಾನ್ಸ್ ಅಂದರೆ ಸಿಗಡಿ ಮೀನು ಇರುತ್ತೆ ಅಲ್ವಾ, ಅದನ್ನು ತಂದು ಸಹ ಪಲ್ಯ ಮಾಡಿದರು. ಅದನ್ನು ಸಹ ನಾನು ರಾತ್ರಿ ತಿಂದಿದ್ದೆ. ನನಗೆ ತುಂಬ ಇಷ್ಟ ಅಂತ ಅದು ಸಹ ಮಾಡಿದರು. ಅವತ್ತು ಹಗಲಲ್ಲೆಲ್ಲ ನಾನು ತುಂಬ ವರ್ಕ್ ಮಾಡಿದೆ. ಅಂದರೆ ನಮ್ಮ ಮನೆಯ ಮುಂದುಗಡೆ ಎಲ್ಲ ಪೈಪ್ಲೈನ್ ಎಲ್ಲ ಕಟ್ಟಾಗಿತ್ತು. ಅದನ್ನು ಸರಿ ಮಾಡಲಿಕ್ಕೆ ಒಬ್ಬರು ಬಂದಿದ್ದರು. ಅವ್ರ ಜೊತೆ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡಿ ಎಲ್ಲ ತುಂಬ ಹೆಲ್ಪ್ ಮಾಡಿ ಸಹ ಇದ್ದೆ ನಾನು ಅವತ್ತು. ಹಾಗೆ ನಾವು ಎಲ್ಲ ಹೋಗಿ ನಾಮಕರಣಕ್ಕೆಲ್ಲ ಹೋಗಿ ಬಂದು ಊಟ ಎಲ್ಲ ಮಾಡಿ ಒಂದು 10:30 11 ಗಂಟೆಗೆ ಮಲಗಿದ್ವಿ. ಒಂದು 12 ಗಂಟೆ ಆಗುವಾಗ ನನಗೆ ಅಷ್ಟು ತನಕ ಯಾವುದೇ ನೋವು ಗೊತ್ತಿರಲಿಲ್ಲ, ಏನೂ ಇರಲಿಲ್ಲ. ಒಂಥರ ಹೊಟ್ಟೆ ಪೇಯ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತೈತೆ ನನಗೆ. ಏನಂತ ಗೊತ್ತಿಲ್ಲ, ಆದರೆ ಒಂಥರ ಹೇಳ್ದಾಗೆ ಏನೇನೋ ಪೇಯ್ನ್ ಏನೇನೋ ಆಗ್ತಾ ಉಂಟು. ನಿದ್ದೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಂತ ಮಾಡೋದು? ಆದರೂ ಸಹ ಸಹಿಸ್ಕೊಂಡು ಕೂತ್ಕೊಂಡೆ ನಾನು. ಒಮ್ಮೆ ಸ್ವಲ್ಪ ಪೇಯ್ನ್ ಬರುತ್ತೆ ಹೋಗುತ್ತೆ.
ಆ ಥರನೇ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಇನ್ನೂ ದಿವಸ ಇಲ್ಲ, ನನಗೆ ಡೇಟ್ ಸಹ ಕೊಟ್ಟಿದ್ದಾರಲ್ವ, ಎಂತ ಮಾಡೋದು, 3 ಗಂಟೆ ತನಕ ನಾನು ಹೇಗೋ ಸಹಿಸ್ಕೊಂಡೆ ಆಯಿತಾ ನೋವನ್ನು. ಅಂದರೆ ನನಗೆ ಆಗಲೂ ಎಂತ ಎನಿಸೋದಂದರೆ, ಪಾಪ ಅಮ್ಮ ಎಲ್ಲ ನಿದ್ದೆ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಎಬ್ಬಿಸೋದು, ನೋಡುವ ನೋಡುವ ಸ್ವಲ್ಪ ಬೆಳಗಾಗಲಿ ಅಂತ ಹೇಳಿ. ಮತ್ತು 3 ಗಂಟೆಯ ಹೊತ್ತಿಗೆ ನನಗೆ ರಾತ್ರಿ 3 ಗಂಟೆ ಆಗುವಾಗ ಸಹಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ತುಂಬ ತುಂಬ ಜಾಸ್ತಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಾನು ಅಮ್ಮನನ್ನು ಎಬ್ಬಿಸಿದೆ. ನನ್ನ ಹಸ್ಬೆಂಡ್ ಸಹ ಇದ್ದರು. ಮತ್ತು ನಾನೇ ಅಂದರೆ ನನ್ನ ಅಣ್ಣಂದು ಫ್ರೆಂಡ್ ಅವರು ಹೇಳಿದರು, ಯಾವ ಟೈಮಿಗೆ ನಿಮಗೆ ನೋವು ಬಂದು ನಮಗೆ ಕಾಲ್ ಮಾಡಿ ಅಂತ. ಮತ್ತು ನಾನು ಕಾಲ್ ಮಾಡಿದೆ, ಅವರು ಸಡನ್ನಾಗಿ ರಾತ್ರಿಯೇ ಬಂದು ನಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಿಟ್ಟರು. ಅಲ್ಲಿ ಟೆಸ್ಟ್ ಮಾಡಿದಾಗ ನರ್ಸ್ ಇದ್ದರು, ಡಾಕ್ಟ್ರ್ ಇರಲಿಲ್ಲ ಆ ಟೈಮಿಗೆ. ಅವರು ಹೇಳಿದರು, ಡೆಲಿವರಿ ಆಗಲಿಕ್ಕೆ ತುಂಬ ಟೈಮ್ ಇದೆ, ನಿಮಗೆ ಸ್ವಲ್ಪನೇ ಗರ್ಭಕೋಶ ಓಪನ್ ಆಗಿದೆ ಅಷ್ಟೇ, ಎಷ್ಟು ಬೇಗ ನಿಮಗೆ ಡೆಲಿವರಿ ಆಗಲ್ಲಮ್ಮ, ವೆಯ್ಟ್ ಮಾಡಬೇಕು ನೀವು, ಆದರೆ ಇವತ್ತು ಸಂಜೆಯೊಳಗೆ ನಿಮಗೆ ಪಕ್ಕ ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಅವರು ನೈಟ್ ಡ್ಯೂಟಿ ನರ್ಸ್. ಆಯಿತು, ಅವರು ಹೋದರು. ನನಗೆ ಪೇಯ್ನು ಬರ್ತಾ ಉಂಟು ಅಂದರೆ ಎಷ್ಟು ಪೇಯ್ನ್ ಅಂದರೆ ಅದೀಗ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಒಮ್ಮೆಲೆ ಪೇಯ್ನ್ ಬಂದು ಡೆಲಿವರಿ ಆಗುತ್ತೆ ಅಂದರೆ, ಆದರೆ ನನಗೆ ಬಂದಂತಹ ಪೇಯ್ನ್ ಉಂಟಲ್ಲ, ಅದು ಬೆನ್ನಲ್ಲಿ, ಅದು ತುಂಬಾ ಪೇಯ್ನ್ ಅಂದರೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ನನಗೆ. ಒಂದು ಕಡೆ ವಾಮಿಟಿಂಗ್ ಆಗುತ್ತೆ, ಒಂದು ಕಡೆ ಪೇಯ್ನ್ ಬೆನ್ನಲ್ಲಿ. ಅಯ್ಯೋ, ಅದನ್ನು ಈಗ ಎನಿಸ್ಲಿಕ್ಕೂ ಇಲ್ಲ, ಅಷ್ಟು ನಾನು ಒದ್ದಾಡಿದ್ದೀನಿ. ಹೇಗೂ ಒಂದು 6-6:30 ಗಂಟೆ ಆಯಿತು. ಆಗ ನನ್ನ ಹಸ್ಬೆಂಡ್ ಎಂತ ಮಾಡ್ತಾರೆ ಗೊತ್ತಾ, ಅವರಿಗೆ ಒಳಗೆ ಬರಲಿಕ್ಕಿಲ್ಲ ಅಲ್ವಾ, ಹೊರಗಡೆ ಕೂತ್ಕೊಳ್ಳಿಕ್ಕೆ. ಅವರು ಆಗ ಚಿಕ್ಕ ಮೊಬೈಲ್ ಅಲ್ವಾ, ಅವರು ಮೆಸೇಜ್ ಮಾಡೋದು, ನೀನು ಯಾವಾಗ ನಿಂದು ಡೆಲಿವರಿ ಆಗುತ್ತೆ ಅಂತ. ಒಂದು ಕಡೆ ಸಿಟ್ಟು ಬರೋದು ನನಗೆ, ಆಗ ನಾನು ಇಷ್ಟೆಲ್ಲ ನೋವು ತಿಂತೀನಿ, ಇವರು ಹೀಗೆ ಮೆಸೇಜ್ ಮಾಡೋದಂತ. ಮತ್ತು ಏನಾದರೂ ತಿಂಡಿ ಬೇಕಂತ, ಏನೂ ತಿನ್ನಲಿಕ್ಕೆ ಆಗಲ್ಲ ಆಯಿತಾ ಆ ಟೈಮಿಗೆ. ಒಂದು ಕಡೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಏನು ಅಂದರೆ ಏನೂ ತಿನ್ನಲಿಕ್ಕೆ ಆಗಲ್ಲ. ಹೀಗೆ ಪಕ್ಕದ ವಾರ್ಡಲ್ಲೆಲ್ಲ ಇರ್ತಾರಲ್ವ, ಅವರು ಬಂದು ಅವರ ಮಕ್ಕಳಿಗೇನೋ ಕಷಾಯ ಮಾಡಿದರೆ ಬೇಗ ನೋವು ಬಂದು ಡೆಲಿವರಿ ಆಗುತ್ತೆ ಅಂತಾರೆ. ಅವ್ರದ್ದೆಲ್ಲ ಡೆಲಿವರಿ ಆಗಿತ್ತು. ಅವರು ಕೊಟ್ಟರು. ನನಗೆ ನೋವು ತುಂಬಾ ನೋವು. ಹೀಗೆ ಆದರೆ ಸಿಸ್ಟರ್ ಅವರೆಲ್ಲ ತುಂಬ ಒಳ್ಳೆಯದಿದ್ರೆ ಅಂತಲೇ ಹೇಳ್ಬೋದು. ಅವರು ಎಷ್ಟೊಂದು ಚಿಕ್ಕ ಮಗುವಿನ ಥರವೇ ನನಗೆ ನೋಡ್ಕೊಂಡಿದ್ದಾರೆ. ಅವರು ಡೆಲಿವರಿ ರೂಮಿಗೆ ಸಹ ನನ್ನ ಅಮ್ಮನನ್ನು ಕಳಿಸಿದ್ರು. ಅಂದರೆ ಸ್ವಲ್ಪ ಎಲ್ಲ ಅವಳಿಗೆ ಇದು ಮಾಡಿ ವಾಮಿಟ್ ಮಾಡ್ತಾ ಇರ್ತೇನಲ್ವ, ಇಲ್ಲಾಂದರೆ ಅಲ್ಲಿಗೆ ನಾವು ಡೆಲಿವರಿ ರೂಮ್ಗೆ ಹೋದ ನಂತರ ಯಾರನ್ನು ಕಳಿಸೋದಿಲ್ಲ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಸಿಸ್ಟರ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕೊನೆಗೆ ಎಂತಾಯ್ತು ಅಂದರೆ, ಒಂದು ಸಲ ನನಗೆ ಅಲ್ಲಿಗೆ ಪ್ರಜ್ಞೆ ತಪ್ಪಿ ಬೀಳುತ್ತಾಯ್ತಾ ನಾನು ನೋವಲ್ಲಿ. ಒಂದ್ಸಲ ನನಗೆ ಎಚ್ಚರ ಆಗೋದು, ನಾನು ಆ ಟೈಮಲ್ಲಿ ಈಗ ಎನಿಸಿದರೆ ನಗು ಬರ್ತದೆ. ನಾನು ಅಮ್ಮನನ್ನು ಕರೆದು ಹೇಳುವುದಾಯ್ತಾ, ಅಮ್ಮ ನಿಮಗೆ ಹೆಣ್ಣು ಮಗು ನಾನಿರುವಾಗಲೇ ಯಾಕೆ ನೀವು ಇದೆಲ್ಲ ಹರಕೆ ಹೇಳಿದ್ರಿ, ನಿಮಗೆ ಹೆಣ್ಣು ಮಗು ಬೇಕಿತ್ತಾ, ಇಷ್ಟೆಲ್ಲ ನೋವು ತಿನ್ನಲಿಕ್ಕೆ, ಆ ಥರ ಎಲ್ಲ ಕೇಳ್ತಿದ್ದೆ. ನನಗೂ ಅಷ್ಟು ಆಗ ಅನಿಸ್ತಾ ಇತ್ತು, ಅಯ್ಯೋ ನನಗೆ ಒಂದು ಗಂಡು ಮಗ ಆದರೆ ಸಾಕಪ್ಪ, ನಂತರನೇ ನೋವು, ನನ್ನ ಮಗು ಸಹ ತಿನ್ನೋದು ಬೇಡ, ನನಗೆ ಗಂಡು ಮಗು ಆಗಲಿ ಅಂತಲೇ ನಾನು ದೇವರ ಹತ್ರ ಕೈ ಮುಗಿತಾ ಇದ್ದೆ. ಕೊನೆಗೂ ಮತ್ತೆ ಎಂತಾಯ್ತು ಅಂದರೆ, ಡಾಕ್ಟ್ರೆಲ್ಲ ಬಂದರು. ನಾನು ಅವತ್ತು ಮಾತಾಡಿಸಿದ ಡಾಕ್ಟರ್ ಸಹ ಬಂದರು. ಅವರು ಬಂದು ನನಗೆ ಸ್ವಲ್ಪ ತಮಾಷೆ ಮಾಡೋದು, ಯಾಕಮ್ಮ ಏನಾಯಿತು ಅಂತ. ನಾನು ಹೇಳೋದು ಒಂದೇ, ನನಗೆ ತುಂಬ ತಡೀಲಿಕ್ಕೆ ಆಗ್ತಾಯಿಲ್ಲ. ಮತ್ತು ನಾನು ಕೊನೆಗೆ ಅಂದರೆ ನಮಗೆ ಆಗ ಯಾವುದೇ ಒಂದು ಸಂಕೋಚ ಕೂಡ ಆಗಲ್ಲ, ಅಷ್ಟು ನೋವು ತಿಂತಾ ಇರ್ತೀವಿ ಅಲ್ವಾ. ಡಾಕ್ಟ್ರ್ ಆ ಕಡೆ ಈ ಕಡೆ ಪಾಸ್ ಆದರು ಅಂದರು. ಅವರು ಬಂದು ಹೇಳ್ತಾರೆ, ಇಲ್ಲ ನಿಮಗೆ ಡೆಲಿವರಿಗೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ, ಟೈಮ್ ಉಂಟು ಅಂತ ಡಾಕ್ಟ್ರ್ ಹೇಳ್ತಾರೆ. ನಾನು ಅವ್ರು ಆ ಕಡೆ ಹೋಗುವಾಗ ನಾನು ಕರೆಯೋದಾಯ್ತಾ, ಇಲ್ಲಿ ಬನ್ನಿ ಡಾಕ್ಟರ್, ನನಗೆ ಒಮ್ಮೆ ಡೆಲಿವರಿ ಮಾಡಿಸಿ, ಇಲ್ಲಿ ಬನ್ನಿ ಅಂತ ನಾನು ಕರೆಯೋದು. ಅವರು ಬಂದು ನಗ್ತಾ ಇದ್ದರು. ಆದರೆ ನನಗೆ ಬೈತಿರಲಿಲ್ಲ, ನಾನು ಆಚೀಚೆ ಹೋಗಲಿಕ್ಕಿಲ್ಲ. ಡಾಕ್ಟ್ರನ್ನು ಕಂಡು ಕೂಡಲೇ ನಾನು ಕರೆಯೋದು, ಒಮ್ಮೆ ಇಲ್ಲಿ ಬನ್ನಿ ಅಂತ. ಹಾಗೆ ಅಲ್ಲಿ ಡಾಕ್ಟ್ರ್ ಕಲಿಯೋರು ಸಹ ಇರ್ತಾರೆ ನೋಡಿ, ಅವರೆಲ್ಲ ಬಂದರೆ ನಮಗೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಅಲ್ವ ಅವರು ಮಾಡೋದು. ಸುಮ್ಮನೆ ಒಂದು ಕಡೆ ನೋವು, ಇನ್ನೊಂದು ಸರಿ ಅವರು ಕೂಡ ನೋವು ಬೇಡ ಅಂತೇಳಿ ಅವರು ಬಂದ ತಕ್ಷಣ ನಾನು ಹೇಳೋದು, ಇಲ್ಲ ಡಾಕ್ಟ್ರು ಬಂದು ನೋಡಿ ಹೋದರು ಅಂತ ನಾನು ಹೇಳೋದಾಯ್ತು. ಅವರು ಆಯ್ತು ಅಂತೇಳಿ ಹೋಗೋದು. ಇಲ್ಲಾಂದರೆ ಅವರು ಬಂದು ಇನ್ನೂ ಚುಚ್ತಾ ಇರ್ತಾರಲ್ವ, ಆ ಕಾರಣಕ್ಕೆ. ಹಾಗೂ ಈಗೂ ಒಂದು 3 ಗಂಟೆ ಹೊತ್ತಿಗೆ 3:40 ಸಂಜೆ. ಹಾಗೆ ರಾತ್ರಿ 12 ಗಂಟೆಗೆ ನನಗೆ ಬಂದಂತಹ ನೋವು 3:40 ಆಗುವ ಹೊತ್ತಿಗೆ ಉಂಟಲ್ಲ, ನನಗೆ ಡಾಕ್ಟ್ರೆಲ್ಲ ಬಂದರು. ಡೆಲಿವರಿ ಆಯಿತು, ನೀವು ನಂಬಲಿಕ್ಕಿಲ್ಲ, ಅಷ್ಟೆಲ್ಲ ನೋವು ತಿಂದಿದ್ದೀನಿ, ಅಷ್ಟೆಲ್ಲ ಪ್ರಜ್ಞೆನೇ ಇರಲಿಲ್ಲ ನನಗೆ. ಒಂದೊಂದು ಸಲ ಪ್ರಜ್ಞೆ ಹೋಗಿ ಬರುವುದು ಮಾಡ್ತಿದ್ದು, ಒಂದು ಕಡೆ ವಾಮಿಟ್ ಆಗ್ತಾಯಿತ್ತು. ಡೆಲಿವರಿ ಆದ ತಕ್ಷಣ ಉಂಟಲ್ಲ, ಮಗು ಹೊಟ್ಟೆಯಿಂದ ಕೆಳಗೆ ಬಿದ್ದ ತಕ್ಷಣ ನಾನು ಉಂಟಲ್ಲ ಎದ್ದು ನೋಡಿದ್ದೀನಿ ಎಂಥ ಮಗು ಅಂತ. ಅದು ನನಗೆ ಈಗಲೂ, ಡಾಕ್ಟ್ರವ್ರಿಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಮಗುವಿನ ಹಿಂದೆ ಪುಷ್ ಮಾಡಿ ಮಗುವಿನ ಹಿಂದೆ ಇದ್ದರೆ ನಾನು ಎದ್ದು ಕೂತ್ಕೊಂಡಿದ್ದೆ, ಡಾಕ್ಟ್ರನವರಿಗೆ ಗೊತ್ತಿಲ್ಲ ಆಯಿತಾ. ನಾನು ಕರೆಕ್ಟು ಮಗು ಎಂತ ಅಂತ ನೋಡಿ ವಾಪಸ್ ಮಲಗಿದ್ದೇನೆ. ಆದರೆ ನನಗೆ ಗಂಡು ಮಗು ಆಗಿರಲಿಲ್ಲ, ನನಗೆ ಆದದ್ದು ಮಾತ್ರ ಹೆಣ್ಣು ಮಗುನೇ.
ಮತ್ತು ನನಗೆ ಆಗ ಡೆಲಿವರಿ ಮಾಡಿಸುವಾಗ ಡಾಕ್ಟ್ರ್ ಹೇಳೋದು, ನೀವು ಫಸ್ಟ್ ಟೈಮ್ ಬಂದು ನನ್ನ ಹತ್ರ ಎಲ್ಲ ಕೇಳ್ತಾ ಇದ್ದೀರಲ್ವ ಇಲ್ಲಿ ಡಾಕ್ಟ್ರ್ ಹೇಗಿದ್ದಾರೆ ಅಂತ, ಈಗ ನಿಮ್ಗೆ ಹೇಗೆ ಅನ್ನಿಸ್ತು ಎಲ್ಲ ಕೇಳ್ತಾಯಿದ್ರು. ಆ ನೋವಲ್ಲಿ ನಮಗೆ ಅವರ ಜೊತೆ ಜಾಸ್ತಿ ಮಾತಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಹೀಗೆ ಇದೊಂದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ಹಾಗೆ ನನ್ನ ಮಗಳು ಉಂಟಲ್ಲ, ಅವಳು ಹಗಲಲ್ಲಿ ಹುಟ್ಟಿದ ಕಾರಣನೂ ಏನು 3 ತಿಂಗಳು ಉಂಟಲ್ಲ, ಅವಳು ರಾತ್ರಿ ಸ್ವಲ್ಪನೂ ನಿದ್ದೆ ಮಾಡೇ ಇಲ್ಲ ಆಯಿತಾ. ಬೆಳಿಗ್ಗೆ ಒಂದು 4-5 ಗಂಟೆಗೆ ನಿದ್ದೆ ಮಾಡಿದ್ಲು ಅಂದರೆ ರಾತ್ರಿ 10 ಗಂಟೆ ಆಗುವಾಗ ಎದ್ದೇಳುವವಳು. ನಂತರ ಅವಳು ಬೆಳಿಗ್ಗೆನೇ ಮಲಗೋದಾಯ್ತು, ಅಳ್ತಾನೇ ಇದ್ಲು. 3 ತಿಂಗಳು ಅಷ್ಟೆಲ್ಲ ಅವಳದೊಂದು ಅವಸ್ಥೆ ಆಗಿತ್ತು ನಮಗೆ. ಈಗೆಲ್ಲ ಎನಿಸುವಾಗ ಅದೆಲ್ಲ ಫನ್ನಿ ಅಂತ ಅನಿಸುತ್ತೆ ನನಗೆ. ಇದಾಗಿತ್ತು ನನ್ನ ಡೆಲಿವರಿ ಸ್ಟೋರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.